ಅಧಿಕ ಮಾಸದಲ್ಲಿ ಎಲ್ಲರೂ 33 ದೀಪ ಮುಡಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತಿದೆ ಅಲ್ವಾ. ಆಗ ಒಂದು ಹೂಬತ್ತಿಯಲ್ಲಿ ಮಾಡಿರೆ ಒಂದು ದೀಪ ಮುಡಿಸಿದಾಗ ಅರ್ಥ. ಈಗ ಇಂಥ ಮಾದರಿ ನಾನು ಬತ್ತಿ ಮಾಡೋದನ್ನ ಹೇಳಿಸ್ಕೊಡ್ತಾನೆ. ಇದು ಬಂದು 32 ಎಳೆ ಇದಲಿದೆ, ಇದಲಿ ಎರಡು ಎಲ್ಲ ಸೇರಿರ 33. ಸೊ ಒಂದು ಬತ್ತಿ ಮುಡಿಸಿದ್ರೆ 33 ಮುಡಿಸಿದಾಗ ಇದು ಲೆಕ್ಕ ಬರುತ್ತೆ. ಅದರಿಂದ ಈ ಬತ್ತಿ ಮಾಡೋದನ್ನ ಹೇಗೆ ಅಂತ ನಿಮಗೆಲ್ಲ ನಾನು ಹೇಳಿಸ್ಕೊಡ್ತಾನೆ. ಈಗ ವಿಡಿಯೋ ಕೊಟ್ಟು ಕಳಿಸ್ತಾನೆ. ಈಗ ಇದಕ್ಕೆ ಇಂಥ ಮಾರಿ ಹತ್ತಿ ತೊಗೊಂಡಿದ್ದಾನೆ. ಈಗ ಈ ಹತ್ತಿಲಿ ಇಷ್ಟು ತೊಗೊಬೇಕು. ತೊಗೊಂಡು ಇದನ್ನು ಲೇಸ ಕೊಂಚ ಹೀಗೆ ಸೆಳೆದು ಲೂಸ್ ಮಾಡ್ಕೊಬೇಕು. ಲೂಸ್ ಮಾಡಿಕೊಂಡು ಇದನ್ನು ಲೇಸ ಹೀಗೆ ತಿರ್ಚಿಟ್ಕೊಂಡ್ರೆ ಸಾಕು. ತುಂಬ ಟೈಟಾಗಿ ಮಾಡಿ ಹುಡ್ಕೊಡೋದು. ಈಗ ನೀರಲ್ಲಿ 2 ಜೊಟ್ಟು ಹಾಲು ಹಾಕಿ ಇಟ್ಕೊಂಡಿದ್ದಾನೆ. ಈಗ ಇದನ್ನು ಬಂದು ಕೊಂಚ ಹೀಗೆ ಸೆಳೆದುಟ್ಟು ಇದನ್ನು ಹೀಗೆ ತಿರ್ಚಬೇಕು. ಈ ಕೊನೆಯನ್ನು ತಿರ್ಚಬೇಕು. ಹೀಗೆ ತಿರ್ಚ್ತಾ ಎಡದ ಕೈಲಿ ಇದನ್ನು ಲೂಸತಾನೆ ಹಿಡ್ಕೊಬೇಕು. ಆಮೇಲೆ ಕೊಂಚ ಹೀಗೆ ಸೆಳಿಬೇಕು, ತಿರ್ಚಬೇಕು. ಕೊಂಚವಾಗಿ ಹೀಗೆ ಸೆಳೆದು ತಿರ್ಚ್ತಾ ಬರಬೇಕು. ಈ ಕೊನೆಯನ್ನು ಬಿಡಬಾರ್ದು. ಕೊನೆಯನ್ನು ಬಿಡಲಾಗ ಹೀಗೆ ತಿರ್ಚ್ತಾ ಬರಬೇಕು. ಕೊಂಚ ಸೆಳಿಬೇಕು, ಕೊಂಚ ತಿರ್ಚಬೇಕು. ಆ ಕೊನೆ ತನಕ ಇಷ್ಟು ತನಕ ನಾವು ತಿರ್ಚಿಡ್ಬೇಕು. ಆಗ ತಾನೆ ಅದು ಈಸಿಯ ಸೆಳೆಯೋಕ್ಕೂ ಬರೋದು, ಬಿಡಲಾಗ ಬರೋದು. ಟೈಟಾಗಿ ಹೀಗೆ ತಿರ್ಚ್ತಾ ಬರಬೇಕು. ಇದು ಬಂದು ನಮ್ಮ ಒಂದು ಕೈಯಿಷ್ಟು ಉದ್ದ ಇದನ್ನು ಮಾಡ್ಕೊಬೇಕು ನಾವು. ಒಂದು ಕೈಯಿಷ್ಟು ಉದ್ದ ಬೇಕು ಇದು. ಈಗ ಇದನ್ನ ಎರಡ ಮಾಡಬೇಕು. ಈ ಕೊನೆನೂ ಸೇರಿಸಿಡ್ಬೇಕು. ಸೇರಿಸಿರೆ ಇದು ಬಂದು 1 ಎಳೆ ಎಂಬುದು ಈಗ ಬಂದು ಮಾಡಿಸಿದವನು 2 ಎಳೆ ಆಯಿತು. ಈಗ 2 ಎಳೆನ ತಿರುಗು ಇನ್ನೊಂದ್ಸತಿ ಮಾಡಿರೆ 4 ಆಯಿತು. ಈಗ 4ನ ಈ ಸ್ಥಳದಲ್ಲಿ ನಾವು ಹೀಗೆ ಅರ್ಧ ಕೈ ಇಟ್ಟಂಡ್ರೆ ತಿರ್ಚಲ ಬರೋದು 8 ಆಗೋದು. 8 ಬಂದು ತಿರುಗು 16 ಆಯಿತು. ತಿರುಗು ಇದನ್ನು ಬಂದು ಹೀಗೆ ಮಾಡಿಸಿರೆ ಇದು ಬಂದು 32 ಆಯಿತು. ಈಗ ಈ ಕೊನೆಯಲ್ಲಿ ಕೊಂಚ ಇದನ್ನು ಒದ್ದೆ ಮಾಡಿಕೊಂಡು ಕೊಂಚವ ಹತ್ತಿ ತಗೊಂಡು ಇಲ್ಲಿ ಬಂದು ಹೀಗೆ ಆ ಕೊನೆಯಲ್ಲಿಟ್ಟು ತಿರ್ಚಬೇಕು. ಈ ಸೇರ ಸ್ಥಳದಲ್ಲೇ ಇನ್ನೂ ಕೊಂಚ ಹತ್ತಿ ಇಟ್ಟು ಸೇರಿಸ್ಬೇಕು. ಅದಕ್ಕೆ ಆಮೇಲೆ ನಾವು ಇದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇದನ್ನು ಮಾಡ್ಕೊಬೇಕು. ಇದು ಮಾತ್ರ ಚೆನ್ನಾಗಿ ಸ್ಟ್ರಾಂಗ್ ಇರಬೇಕು. ಈ ಸ್ಥಳದಲ್ಲಿ ಬಂದು ಈ ಕೊನೆ ಬಂದು ಕೊಂಚ ಶಾರ್ಪ್ ಇರಬೇಕು. ಆಗ ತಾನೇ ದೀಪ ಮುಡಿಸಿ ಇಟ್ಟೋಣ ಅದು ಇಮಿಡಿಯೇಟ್ ಇದು ಉರಿಯೋದು. ಈಗ ಆಮೇಲೆ ಕೆಳಗಿರೋದನ್ನ ಬಂದು ಹೀಗೆ ಪಿರಿಸಿ ಬಿಟ್ಟು ಬಿಡಬೇಕು. ಇದು ಒಂದು ಕಮಲದ ಬತ್ತಿ. ಈಗ 32 ಎಲೆ ಇದಲಿದೆ. ಇದು ಒಂದು ಸೇರಿ 33. ಈಗ ಇದನ್ನು ತುಪ್ಪದಲ್ಲಿ ನೆನೆಸಿ ಮಾಡಬೇಕು. ಇದು ಬಂದು ನಾವು ಈ ಸ್ಥಳ ಚೆನ್ನಾಗಿ ಸ್ಟ್ರಾಂಗ್ ಇದ್ದರೆ ತಾನೇ ಬತ್ತಿ ಮಲಿಕಿಳ್ಳಾಗಿರೋದು. ಅದರಿಂದ ಇಲ್ಲಿ ಬಂದು ಕೊಂಚ ಮಾಡಕ್ಕೆ ಬರಲಾದವರು ಇನ್ನೂ ಕೊಂಚ ಬೇಕಾದ್ರೆ ಹತ್ತಿ ನಿಂತ ಮಾರಿ ಸೇರಿಸಿ ಹೀಗೆ ಮಾಡಿದರೆ ಅದು ಸ್ಥಳದಲ್ಲಿ ಬಂದು ತಿಕ್ಕಾಗ್ಬಿಡೋದು ಅಷ್ಟೇ. ಈಗ ಬಂದು ಎಳೆ ಮಾಡೋಕ್ಕೆ ಬರಲಾದವರು ಸೆಳಿಯೋಕ್ಕೆ ಬರಲ್ಲ ಹಾಗೆ ಅಂತಿದ್ದರೆ ಈಗ ಅದೇ ಮಾದರಿ ತಾನೇ ಅಷ್ಟು ಬತ್ತಿ ತೊಗೊಂಡು ಅದೇ ಮಾದರಿ ಹೀಗೆ ಮಾಡಿ ಇದು ಬಂದು ಆಗಾಗ ನಾವು ಮುಟ್ಟಿಂಬೇಕು. ಈಗ ಕೊಂಚ ಹೀಗೆ ಸೆಳಿಬೇಕು. ಇದನ್ನು ಹೀಗೆ ತಿರ್ಚಬೇಕು. ಇನ್ನೂ ಕೊಂಚ ಸೆಳಿಬೇಕು, ಹೀಗೆ ತಿರ್ಚಬೇಕು. ಹೀಗೆ ಮಾಡ್ತಾ ಬರಬೇಕು. ಹೀಗೆ ಮಾಡ್ತಾ ಬಂದರೆ ಇದು ದಾರದ ಮಾರಿ ಹೀಗೆ ಬರೋದು. ಇದು ನಮ್ಮ ಒಂದು ಕೈ ಉದ್ದ ಇಂಥ ಮಾರಿ ಮಾಡ್ಕೊಬೇಕು. ಮಾಡಿಕೊಂಡು ಇದೇ ಮಾರಿ ನಾವು 2 ಮಡಿಸಿ 4 ಮಡಿಸಿ ಆಮೇಲೆ 8 16 32 ಮಡಿಸಿ ಹಾಗೆ ಮಾಡಬೇಕು ಅಷ್ಟೇ. ಅದೇ ಮಾರಿ ಮಾಡಿ ಎಲ್ಲ ಕಾಮು ಮುಡಿಸೋದಕ್ಕೂ ಸೇರಿಸಿ ಎಲ್ಲ ಮಾಡಬೇಕು. ಎಲ್ಲರೂ ಇದೇ ಮಾರಿ 33 ದೀಪ ಪ್ರತಿದಿನವೂ ಮಾಡಿ ಮುಗಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣೆ ಮಸ್ತು. ಅರ್ಥ ಆಗಿರೋದು ನೆನೆಸ್ತಾನೆ. ಇದನ್ನು ಗಮನಿಸಿ ನೋಡಿ ಎಲ್ಲರೂ ಮಾಡಿರಿ. ಶ್ರೀಕೃಷ್ಣ ಅರ್ಪಣೆ ಮಸ್ತು.